ಇವತ್ತಿನ ಒಂದು ಹಾಸ್ಯ ನಾಟಕ. ಈಗ ನಿಮಗೆಲ್ಲ ತಿಳಿದಿರೋ ಹಾಗೆ ಅಮೆರಿಕಾದಲ್ಲಿ ತುಂಬಾ ಕೋವಿಡ್ ಕೇಸುಗಳು ಜಾಸ್ತಿ ಆಗ್ತಾ ಇದೆ, ಹಾಗೆ ಸಾವುಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಹಿಂದೂ ಪ್ರಕಾರ ಸತ್ತವರು ಮೊದಲು ಯಮಲೋಕಕ್ಕೆ ಹೋಗ್ತಾರೆ. ಯಮಲೋಕದಲ್ಲಿ ನಮ್ಮ ಪುಣ್ಯ ಪಾಪಗಳನ್ನ ನೋಡಿ ನರಕಕ್ಕೆ ಹೋಗ್ಬೇಕು ಅಥವಾ ಸ್ವರ್ಗಕ್ಕೆ ಹೋಗ್ಬೇಕು ಯಮನ್ ನಿರ್ಧರಿಸ್ತಾನೆ. ಆದರೆ ಯಮನ್ಗೆ ಇವಾಗ ಒಂದು ಪ್ರಾಬ್ಲಮ್ ಬಂದಿದೆ. ಏನು ಅಂದ್ರೆ, ಏನಿದು ಪ್ರಪಂಚದಿಂದ ಅಮೆರಿಕಾದಿಂದಲೇ ಜಾಸ್ತಿ ಜನ ಬರ್ತಾ ಇದ್ದಾರೆ, ಬೇರೆ ದೇಶಗಳಿಂದ ಬರ್ತಾ ಇಲ್ವಲ್ಲ, ಏನಿದು ಕಾರಣ ತಿಳ್ಕೋಬೇಕು ಅಂದ್ಬಿಟ್ಟು ಚಿತ್ರಗುಪ್ತನ ಸಹಿತ ಯಮ ಅಮೆರಿಕಾಗೆ ಬಂದಿದ್ದಾನೆ. ಈ ನಾಟಕವನ್ನ ಮಾಡ್ತಿರೋರು ನೇತ್ರ ಅವರ ಕುಟುಂಬದವರು. ಯಮನಾಗಿ ರೋಷನ್, ಕುಟುಂಬದವರಾಗಿ ನೇತ್ರ ಅವರ ತಂದೆ, ಸಾತ್ವಿಕ್ ಚಿತ್ರಗುಪ್ತನಾಗಿ ರೋಶಿನಿ ಅವರ ಮಗಳಾಗಿ ಈ ನಾಟಕವನ್ನ ನಡೆಸ್ತಾ ಇದ್ದಾರೆ. ನೀವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಈ ತರ ಕಷ್ಟ ಸಮಯದಲ್ಲಿ ನಮ್ಗೆ ಹಾಸ್ಯ ಕೂಡ ಬೇಕಾಗುತ್ತೆ. ಘೋರ ನಿಶಾತೋತ್ಕಟದಂಷ್ಟ್ರೂ ಉಜ್ವಲ ಚಲದ್ರಕ್ತಾಕ್ಷು ಪ್ರತ್ಯಗ್ರಕಾಂಚನ ವರ್ಣಾಂಬರುನ್ ಅಂತ್ಯಕಾಲ ಪ್ರಚಂಡು ಜಗಜ್ಜನ ಸಂತ್ರಾಸನು ಪಟುಪಾಶ ಪ್ರೌಢ ಹಸ್ತೋಧತು ಲಾಕ್ಡೌನ್ನಲ್ಲಿ ಬಾಗ್ಲು ಲಾಕ್ ಹಾಕಿದ್ವಲ್ಲ, ಹೇಗೆ ಓಪನ್ ಆಯ್ತು? ಯಾರಯ್ಯ ನೀವು? ಏನಿದ್ ನಿಮ್ ಡ್ರೆಸ್ಸು? ಏನ್ ನುಗ್ತಾ ಇದ್ದೀರಾ? ಸೋಷಿಯಲ್ ಡಿಸ್ಟೆನ್ಸಿಂಗ್ ಆರ್ಡರ್ ಮಾಡಿರೋದು ಗೊತ್ತಿಲ್ವಾ ನಿಮ್ಗೆ? ಯಾವ ನಾಟಕದ ಕಂಪ್ನಿಯವ್ರು ನೀವು? ನಾವು ಯಮಲೋಕದಿಂದ ಬಂದಿದ್ದೇವೆ. ಇವರು ಯಮರಾಜರು, ನಾನು ಚಿತ್ರಗುಪ್ತ. ಹೇ ಹೋಗಯ್ಯೋ, ಹೆಮ್ಲೋಕ ಅಂತೆ, ಹೆಮ್ಲೋಕ. ದಾರಿ ಬಂದಾರೆ, ಏನು ಯಾರನ್ನೋದು ಯಾರಿಗೆ ಗೊತ್ತು? ಭೂಲೋಕದ ಅಮೆರಿಕದಿಂದ ಬಹಳ ಮಂದಿ ನಮ್ಮ ಲೋಕಕ್ಕೆ ಆಗಮಿಸುತ್ತಿದ್ದಾರೆ. ಕಾರಣ ತಿಳಿಯದು. ಆದ್ದರಿಂದ ಸ್ವತಃ ನಾವೇ ಧರೆಗೆ ಆಗಮಿಸಿದ್ದೇವೆ. ಎಲ್ಲ ನೆನಕ್ಕೆ ಔಷಧಿ ಹಾಕಿ ಕವಿತಾ ಎಲ್ಲ ಹೊರಸಿ ಮಾಡೈತೆ. ಯಾವ ರೋಗಗಳನ್ನು ಹೊಂಟೋದಿಲ್ಲ. ಔಷಧಿ ಅಂದ್ರೆ ಸ್ಯಾನಿಟೈಸರ್. ಏನು ಶನಿ ಟೈಗರ್? ಆ ಶನಿ ಕೂಡ ನಿಮ್ಮ ಮನೆಗೆ ಬಂದಿದ್ದಾನೆ? ಹೇ ಇಲ್ಲ, ಕೊರೋನಾ ವೈರಸ್ ಇಂದ ಜನ ಸಾಯ್ತಾ ಇದ್ದಾರೆ. ಜ್ವರದಂದರೆ ಕೊರೋನಾ ಜ್ವರ ಬಂದು ಇದ ಹಾಗೆ ಮೈಕೈ ಸುತ್ತಾಗಿ ಜ್ವರ ಬರ್ತಾವೆ, ಇಂಜೆಕ್ಷನ್ ಮಾಡಿಸಿ ತಿರ್ಗಾ ಬೆಳಗ್ಗೆ ಹೋಗ್ತಾವೆ. ಬಂದು ಜನ ಸಾಯ್ತಾ ಇದ್ದಾರೆ. ಜ್ವರ ಎಲ್ಲ ಕಡೆನೂ ಜ್ವರ, ಮೈಕೈ ಸುತ್ತು, ಜ್ವರ ಬಂದು ಸಾಯ್ತಾ ಕೊರೋನ ಅನ್ನೋದೇ ಇಲ್ಲಲ್ಲ. ಕೊರೋನಾದಿಂದ ಸಾಯ್ತಾ ಇದ್ದಾರೆ. ಅದು ಒಟ್ಟು ಸುಳ್ಳು. ಈಗ ಅವರಿಗೆ ಬಂತು, ಇವ್ರಿಗೆ ಕೊರೋನಾ ಬಂತು. ಮುಂಚೆಲ್ಲ ಜ್ವರ ಬರ್ತಿದ್ದಲ್ಲ, ಅದೇ ತಿಳ್ಕೊಂಡು ಕೊರೋನಾ ಅನ್ನೋದೊಂದು ಎಬ್ಬರಿಸಿಬಿಟ್ಟಿದ್ದಾರೆ. ಅದು ಒಟ್ಟು ಸುಳ್ಳು. ಇದೇ ತರ ಅಮೆರಿಕದ ರಾಜ ಟ್ರಂಪ್ ಮಹಾನುಭಾವ ಹೇಳಿ ಅಷ್ಟೊಂದು ಜನ ಯಮಲೋಕಕ್ಕೆ ಹೋಗ್ತಾ ಇರೋದು. ಮಹಾಮೂರ್ಖ. ಓ, ಕೊರೋನಾ ವೈರಸ್ಸೇ ಕಾರಣವೇ? ಈಗ ತಿಳಿಯಿತು. ಆದರೆ ಕೊರೋನಾ ವೈರಸ್ ಅಂದರೇನು? ನಾವು ಯಮಲೋಕದಲ್ಲಿ ಕೇಳಿಯೇ ಇಲ್ಲವಲ್ಲ. ಅದು ಒಂದು ವೈರಸ್. ತಲೆ ಹೊರಟೆ ಮಾಡದೆ ಹೋಗು. ನಾನಿನ್ನು ಹೋಮ್ ವರ್ಕ್ ಬೇಲೆ ಮಾಡ್ಬೇಕು. ಏನು ನೀವು ಹೋಮ ಮಾಡ್ತೀರಾ? ಯಾವ ಹೋಮ? ಮೃತ್ಯುಂಜಯ ಹೋಮವೇ? ಅದು ಅಲ್ಲ, ನಾನು ಆನ್ಲೈನ್ ಹೋಮ್ ವರ್ಕ್ ಮಾಡ್ತೀನಿ.
ಪಪ್ಪ ವರ್ಕ್ ಫ್ರಮ್ ಹೋಮ್ ಮಾಡ್ತಾಳೆ. ಅಮ್ಮ ಹೇಳ್ದಂಗೆ ಅಪ್ಪ ಕಸ ಗುಡ್ಸೋದು, ಮನೆ ಒರೆಸೋದು, ಮುಸ್ಲೆ ತಿಕ್ಕದ್ದು, ತರಕಾರಿ ಹೆಚ್ಚೋದು ಎಲ್ಲ ಅಪ್ಪ ಮಾಡ್ತಾಳೆ. ಸಾಕು ತಲೆಹರಟೆ. ಗಾಂಧಿ ಜಯಂತಿ ಮೇಲೆ ಎಸೆ ಬರ್ದಿದ್ಯಾ? ಬಲಿತಾ ಇದ್ದೀನಮ್ಮ. ಗಾಂಧಿ ಏನೋ ಗೊತ್ತಾಯ್ತು, ಜಯಂತಿ ಯಾವಲ್ಲೂ ಎಂದು ಗೊತ್ತಾಗಿಲ್ಲ. ಅಪ್ಪನಿಗೆ ಗೊತ್ತಿರ್ಬೋದು ಅಂತ ಕೇಳಿದ್ದೀನಿ. ಅರೆ, ಅಮೆರಿಕದಲ್ಲಿದ್ದರೂ ಇಷ್ಟು ಚೆನ್ನಾಗಿ ಸರಳವಾಗಿ ಕನ್ನಡ ಮಾತಾಡ್ತಾನಲ್ಲ, ಮೆಚ್ಚಿದೆ ಮೆಚ್ಚಿದೆ. ಸಂಡೆ ಬಾಲ್ವಿ ಹಾಗೆ ಕಲ್ಸಿ ಕನ್ನಡ ಕಲ್ಸಿದಾಳೆ. ಇದೇನು ಆಶ್ಚರ್ಯ! ಭಲೆ ಭಲೆ. ಅಮೆರಿಕದಲ್ಲಿ ಕನ್ನಡ ಶಾಲೆಗಳು, ಬೆಂಗಳೂರಿನಲ್ಲಿ ಪರಭಾಷೆ ಶಾಲೆಗಳು. ಅಮೆರಿಕದಲ್ಲಿ ಕನ್ನಡ ಕನ್ನಡ ಸಿರಿಗನ್ನಡ, ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದರೂ ಎಕಡ 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 ಅಥವಾ ಎನ್ನಡ 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 ಅಂತಿರ್ತಾರೆ. ಇದೇನು ಲಾಲಿಪಾಪ? ಹೇ ಮಾನವ, ಅದು ಯಮನ ಗದೆ. ಅದನ್ನು ಮುಟ್ಟಿದರೆ ಯಮರಾಜ ನಿನ್ನನ್ನು ಚಟ್ನಿ ಮಾಡುತ್ತಾನೆ. ಓ, ನನ್ನನ್ನು ಮುಟ್ಟಿದ್ಲೆ 911 ಕಾಲ್ ಮಾಡ್ತೀನಿ. 911 ಅವರು ಕೂಡ ನಮಗೆ ಮೊದಲು ಫೋನ್ ಮಾಡೋದು. ಸಾಕು, ನಾಟಕದ ಕಂಪ್ನಿ ಅಡ್ರೆಸ್ ಇದ್ರೆ ಕೊಡಿ, ಗೂಗಲ್ ಮ್ಯಾಪ್ ಹಾಕಿ ಡೈರೆಕ್ಷನ್ ಹೇಳ್ತೀನಿ. ಯಮರಾಜ, ಏಕೆ ಅಮೆರಿಕದಿಂದ ಬಾಲ ಜನರು ಯಮಲೋಕಕ್ಕೆ ಬರುತ್ತಿದ್ದಾರೆ ಎಂದು ತಿಳಿತಲ್ಲವೇ? ಈ ಲಕ್ಷಾನುಲಕ್ಷ ಮರಣಕ್ಕೆ ಯಾರು ಕಾರಣ ಚಿತ್ರಗುಪ್ತ? ಅಮೆರಿಕದ ರಾಜ ಟ್ರಂಪ್ ಎಂಬ ಮಹಾನುಭಾವ. ಅದು ಸುಳ್ಳು ಜನರನ್ನು ಮೇಲೆ ಕಳಿಸಲು 6,001 ತಲೆಗೆ ಕೊಡುತ್ತಾನಂತೆ. ವ್ಯಾಸ ಗೀಸ ಅವನ ಹಕ್ಕ ಮುಂದದ್ದು ಅವನಿಗೆ ಏನ್ ಮಾಡ್ತಾರೆ ಏನ್ ಬಿಡ್ತಾರೆ ಅನ್ನೋದು ಗೊತ್ತಲ್ಲ. ನಾವು ಮಾಡಬೇಕಾದ ಕೆಲಸ ಇನ್ನೇನಾದರೂ ಇದೆಯಾ ಚಿತ್ರಗುಪ್ತ? ಇವತ್ತು ಯಾರು ನಮ್ಮ ಬಲಿಪಶು? ಅವನು ಈ ಮನೆಯಲ್ಲೇ ಇದ್ದಾನೆ ಪ್ರಭು. ಹೆಸರು ತಾರಕೇಶ್ವರಪ್ಪ ಎಂದು. ಆದರೆ ಅಮೆರಿಕಾಗೆ ಬಂದು ಮಿಸ್ಟರ್ ಟ್ರಾಯ್ ಅಂತ ಹೆಸರು ಇಟ್ಕೊಂಡಿದ್ದಾನೆ. ಅವರ ಹೆಂಡತಿ ಹೆಸರು ಯಶೋದಮ್ಮ. ಅವಳು ಕೂಡ ಎಮಿಲಿ ಅಂತ ಹೆಸರು ಬದಲಾಯಿಸಿಕೊಂಡಿದ್ದಾಳೆ. ಮಿಸ್ಟರ್ ಟ್ರಾಯ್ಗೆ 73 ವರ್ಷ ಆಯಸ್ಸು. ಇವನೇ ಏನು ಆ ಮಿಸ್ಟರ್ ಟ್ರಾಯ್? 70 ವರ್ಷ ಆದವಾಗೆ ಕಾಣುತ್ತವಿಲ್ಲವಲ್ಲ. ಕಪ್ಪ ಕೂದಲು? ಸರಿಯಾಗಿ ನೋಡಿ ಹೇಳು ಚಿತ್ರಗುಪ್ತ. ಸರಿಯಾಗೇ ನೋಡಿದ್ದೇನೆ ಯಮರಾಜ. ಈ ಮಾನವರು ಬಿಳಿಯ ಕೂದಲಿಗೆ ಕಪ್ಪು ಬಣ್ಣ ಹಚ್ಚಿ ಯುವಕರಂತೆ ಕಾಣಿಸಿ ನಮಗೆ ಮೋಸ ಮಾಡುತ್ತಾರೆ. ಆಶ್ಚರ್ಯ ಆಶ್ಚರ್ಯ! ಈ ಮಾನವರು ಇನ್ನೇನು ಕುತಂತ್ರ ಮಾಡುತ್ತಿದ್ದಾರೆ? ಏನೋ ಫೇಸ್ ಲಿಫ್ಟ್, ಕಾಸ್ಮೆಟಿಕ್ ಸರ್ಜರಿ ಮಾಡಿಸಿಕೊಳ್ಳುತ್ತಿದ್ದಾರೆ. ಇದರಿಂದ ಯಮ ಕಿಂಕರರಿಗೆ ಮಾನವರನ್ನು ಗುರುತಿಸಲು ತುಂಬಾ ಕಷ್ಟವಾಗುತ್ತಿದೆ. ಹೌದಾ? ಮಾನವರು ಬಹಳ ಬುದ್ಧಿವಂತರಾಗುತ್ತಿದ್ದಾರೆ. ಯಮಕಿಂಕರರಿಗೆ ಇನ್ನೇನು ತೊಂದರೆಯಾಗುತ್ತಿದೆ ಚಿತ್ರಗುಪ್ತ? ಅಮೆರಿಕದಲ್ಲಿ ಮಾನವರ ತೂಕ ಕೂಡ ಬಹಳ ಜಾಸ್ತಿ ಆಗಿದೆ ಪ್ರಭು. ಅವರನ್ನು ಎತ್ತಿ ಮೇಲೆ ತರಲು ಯಮಕಿಂಕರರಿಗೆ ಬಹಳ ಕಷ್ಟವಾಗುತ್ತಿದೆ. ಆದ್ದರಿಂದಲೇ ಅವರ ಸಂಬಳ ಜಾಸ್ತಿ ಬೇಕು ಎಂದು ಕೇಳುತ್ತಿದ್ದಾರೆ. ಸಾಕು, ಏನೋ ವೇಷ ಹಾಕೊಂಡು ನಾಟಕ ಆಡ್ತಾ ಇದ್ದೀರಾ. ಹಾಲೋವಿನಲ್ಲಿ ಬಂದಿದ್ರೆ ಸ್ವಲ್ಪ ಚಾಕ್ಲೇಟ್ ಹಾಕಿ ಕಳಿಸ್ತಾ ಇದ್ದೆ. ಈಗ ನೀವು ಹೋಗದೆ ಇದ್ರೆ ಪೊಲೀಸರನ್ನ ಕರಿಬೇಕಾಗತ್ತೆ. ಮಗಳೇ, ಅವ್ಯಾಜ್ಯ ಶಬ್ದಗಳನ್ನು ಉಪಯೋಗಿಸಬೇಡ. ಅವು ಮಾನವ ಕುಲಕ್ಕೆ ಶೋಭೆಯಲ್ಲ. ನಾನು ಯಮರಾಜ ಎಂಬುದನ್ನು ಮರೆಯಬೇಡ. ಚಿತ್ರಗುಪ್ತ, ನಿನ್ನ ದಿವ್ಯ ಶಕ್ತಿಯನ್ನು ಉಪಯೋಗಿಸಿ ಈ ಮಹಿಳೆಯ ಬಾಯಿ ಮುಚ್ಚಿಸು. ಅದು ಅಸಾಧ್ಯ ಯಮರಾಜ. ಭೂಲೋಕದಲ್ಲಿ ಹೆಂಗಸರು ಮಹಾಪರಾಕ್ರಮಿಗಳು. ಗಂಡಂದಿರನ್ನು ಕೈಯಲ್ಲಿ ಇಟ್ಟಿಕೊಂಡು ರಾಜ್ಯಭಾರ ಮಾಡುತ್ತಾರೆ. ಏನಿದ್ದರೂ ಅವರ ಗಂಡಂದಿರ ಮೇಲೆ ನಮ್ಮ ದಿವ್ಯ ಶಕ್ತಿ ಉಪಯೋಗಿಸಬಹುದು. ಡ್ಯಾಸ್ ಇದ್ದು ಡ್ರಸ್ಸು ಗಿಸ್ಸು ಹಾಕ್ಕೊಂಬಂದಾರೆ. ಹಾಕ್ಕೊಂಬರ್ದೇ ಇರೋದ್ರಿಂದ ನೋಡಂಗೈತೆ.
ಒಂದಿಷ್ಟು ಅನ್ನ ಇದ್ರೆ ಕೊಟ್ಟು ಕಳಿಸು. ಏನು ತಂಗಳು ಸಾರು ತಂಗ ಅನ್ನ ನೇಡ್ರಿ. ಯಾರಿವಳು ಚೆಲುವೆ? ಇದ್ದರೆ ಸಾಕು ಇಂಥ ಚೆಲುವಿನ ಗೊಂಬೆ. ಯಾರಿಗೆ ಬೇಕು ಆ ಊರ್ವಶಿ ರಂಬೆ? ಅಮ್ಮ, ಅಪ್ಪನ ಹತ್ರ ನನ್ನ ಲವ್ ಮ್ಯಾರೇಜ್ ಬಗ್ಗೆ ಹೇಳಿದೀಯಾ? ಅಪ್ಪ ಒಪ್ಕೊಂಡಿದ್ದಾರಾ? ಏನು ಈ ಚೆಲುವೆ ಹೇಳ್ತಾ ಇರೋದು ಚಿತ್ರಗುಪ್ತ? ಲವ್ ಮ್ಯಾರೇಜ್ ಅಂದ್ರೆ ಏನು? ಮಹಾಪ್ರಭು, ಮಾನವರು ತಮ್ಮ ಇಚ್ಛೆಯಿಂದ ಬಾವಿಗೆ ಬಿದ್ದರೆ ಲವ್ ಮ್ಯಾರೇಜ್ ಎಂದು, ಅಪ್ಪ ಅಮ್ಮ ಸಂಬಂಧಿಕರು ಸೇರಿ ಬಾವಿಗೆ ತಳ್ಳಿದರೆ ಅರೇಂಜ್ ಮ್ಯಾರೇಜ್ ಎಂದು ಹೇಳುತ್ತಾರೆ. ಮಗಳೇ, ಇಲ್ಲಿ ಬಾ. ಏನು, ನೀ ಆ ಹುಡುಗನನ್ನು ಪ್ರೀತಿಸುತ್ತಿದ್ದೀಯಾ? ಹೌದು ಯಮ್ಮ, ಬಹಳವಾಗಿ ಪ್ರೀತಿಸ್ತಿದ್ದೇನೆ. ನಮಗೆ ಬಂದಿರುವ ವರದಿ ಪ್ರಕಾರ ಭೂಲೋಕದಲ್ಲಿ ಹುಡುಗರು ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಡಾಕ್ಟರ್ ಆಗಿದ್ದರೆ ತಂದೆ ತಾಯಿ ಬೇಗ ಒಪ್ಪುತ್ತಾರೆ. ಆದ್ರೆ ಅವನು ಜರ್ನಲಿಸಂ ಓದ್ತಾ ಇದ್ದಾನೆ ಯಮ್ಮ. ಅದೂ ಅಲ್ಲದೆ ಒಂದು ಕೀಳ್ ಜಾತಿ ಬೇರೆ. ಮಹಾಪ್ರಭು, ಈ ಮೂರ್ಖ ಮಾನವರು ಅವರಲ್ಲೇ ಭೇದ ಭಾವಗಳನ್ನು ಸೃಷ್ಟಿಸಿ ಜಾತಿ ಎಂದು ಬೇರೆ ಬೇರೆ ಇರುತ್ತಾರೆ. ಸತ್ತು ನಮ್ಮ ಲೋಕಕ್ಕೆ ಬಂದಾಗ ಎಲ್ಲರೂ ಒಂದೇ ಮಾನವ ಜಾತಿ. ಹುಡ್ಗನ್ ಮನೆಯವರು ನಮ್ಮಷ್ಟೇನ್ ಸೌಕರ್ಯರಲ್ಲ ಅಂತ ಅಮ್ಮ ಅಪ್ಪ ಒಪ್ಕೊಂತಿಲ್ಲ. ಅದು ಸರಿನೇ. ನಮ್ಮಂತಸ್ತೇನು ಅವ್ರಂತಸ್ತೇನು, ಜನ ಏನಂದ್ಕೊಳ್ತಾರೆ? ಅಯ್ಯೋ ಬಿಡಮ್ಮ ನಿಂದೊಂದು. ಮಗಳೇ, ಯೋಚಿಸಬೇಡ. ಅಪ್ಪ ಅಮ್ಮನನ್ನು ಒಪ್ಪಿಸುವ ಶಕ್ತಿ ನಮಗಿದೆ. ಏನು ಶಕ್ತಿ ಇದೆ ನಿಮಗೆ? ಇಲ್ಲದೆ ಮಾತಾಡ್ತಿ, ದಾರಿ ತಪ್ಪಿ ಬಂದೇರಾ? ಏನೋ ಇವ್ರು ಮಾತಾಡೋದು ನೋಡಿದ್ರೆ ನಿಜವಾದ ಯಮ ಇರ್ಬೇಕು ಅನ್ಸತ್ತೆ. ನಮಸ್ಕಾರ ಮಾಡಿ ನಮ್ ಗಂಟೇನೋಗತ್ತೆ. ಮಾನವರೇ, ಅದರಲ್ಲೂ ನ್ಯೂ ಮೆಕ್ಸಿಕೋದಲ್ಲಿರುವ ಪ್ರಿಯ ಬಾಂಧವರೇ, ಮಾಸ್ಕ್ ಹಾಕಿಕೊಳ್ಳಿ. ಒಬ್ಬರಿಂದ ಇನ್ನೊಬ್ಬರು ದೂರ ಇರಿ. ಆಗ ಕೊರೋನಾ ವೈರಸ್ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಯಮಲೋಕದಲ್ಲಿ ಸದ್ಯಕ್ಕೆ ರೂಮ್ ಖಾಲಿ ಇಲ್ಲ. ಜಾತಿ ಭೇದ ನೋಡಬೇಡಿ. ಸತ್ತು ನಮ್ಮಲ್ಲಿಗೆ ಬಂದಾಗ ಎಲ್ಲರೂ ಸರಿಸಮ. ಸಾಹುಕಾರ, ಬಡವ, ಕುರೂಪಿ, ಸುಂದರ ಎಲ್ಲವೂ ಒಂದೇ. ಧರ್ಮದಿಂದ ಬಾಳಿ. ನಮ್ಮ ಲೋಕಕ್ಕೆ ಬಂದಾಗ ನರಕಕ್ಕೆ ಕಳಿಸುವ ಬದಲು ಸ್ವರ್ಗಕ್ಕೆ ಕಳಿಸುವೆವು. ಇನ್ನು ನಾವು ಬಂದ ಕೆಲಸವಾಯಿತು. ಇನ್ನು ನಾವು ನಮ್ಮ ಲೋಕಕ್ಕೆ ತೆರಳುತ್ತೇವೆ. ತಥಾಸ್ತು.